ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಗೌರಿನ ಮತ್ತು ವಿವೇಕ್ನ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆಗ ಸರಿತಾ, ಅಲ್ಲ ನನ್ನ ಮಗ ಏನೋ ನಿನ್ನ ರೂಮಿಗೆ ಬಂದಿರೋಲ್ಲ, ನೀನೇ ಹೋಗಿ ಅವನ ಬಾಗಲ್ನ ತಟ್ಟಿರ್ತೀಯ ಅಂತ ಹೇಳಿದಾಗ, ಏನತ್ತೆ ನೀವು ಈ ತರ ಮಾತಾಡ್ತಾ ಇದ್ದೀರಾ? ಒಂದ್ ವೇಳೆ ನಾನು ಹೋಗಿ ಬಾಗಲ್ ತಟ್ಟಿದ್ದೆ ಅಂದ್ರೆ ನಿಮ್ಮ ಮಗನ ರೂಮಲ್ಲಿ ನಾನು ಇರ್ತಾ ಇದ್ದೆ, ಆದ್ರೆ ಇವರು ಸ್ಟೋರ್ ರೂಮ್ ಅಲ್ಲಿ ಹೇಗಿರ್ತಾ ಇದ್ರು? ನಾನು ಆಚೆ ಬರಬಾರ್ದು, ಏನು ನಡಿಬಾರ್ದು ಅಂತ ತಾನೇ ನೀವು ನನ್ನ ರೂಮಲ್ಲಿ ಕೂಡ ಹಾಕಿದ್ದು. ಅಂದ್ಮೇಲೆ ನಾನು ಬೀಗ ತೆಗೆದು ಹೇಗ್ ಬರಕ್ ಸಾಧ್ಯ? ನೀವೇ ಯೋಚನೆ ಮಾಡಿ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ಸರ್ತಾ ಗೌರಿನ ಲಾಕ್ ಮಾಡಿದ್ದು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಎಲ್ರು ಶಾಕ್ ಆಗಿ ಒಬ್ಬರೊಬ್ರು ಮುಖನ ನೋಡ್ಕೊಂಡು ನಿಂತ್ಕೊಂಡೇ ಬಿಡ್ತಾರೆ. ಆಗ ತಾತ, ಏನಮ್ಮ ಸರಿತಾ ನೀನು ಈ ತರ ಎಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊಸೆನ ನಾವು ರಾಣಿ ತರ ನೋಡ್ಕೋಬೇಕು, ಅದನ್ನ ಬಿಟ್ಟು ಈ ತರ ಪ್ರಾಣಿ ತರ ಯಾರಾದ್ರೂ ಕೂಡ ಹಾಕ್ತಾರ? ಆಗ ಸರಿತಾ, ಇವಳು ನಾನ್ ಮಾಡಿರೋ ತಪ್ಪನ್ನ ಹೇಳೇ ಬಿಟ್ಲು, ಇನ್ನೇನಾಗುತ್ತೋ ಏನೋ ಅಂತ ಮುಖ ಮುಖ ನೋಡ್ಕೊಂಡು ಸರಿತಾ ನಿಂತ್ಕೊಂಡು ಬಿಡ್ತಾಳೆ. ಆಗ ಚಂಚಲ, ಅಯ್ಯೋ ಸುಮ್ನೆ ಇರಿ, ಈ ಲಾಕ್ ಹಾಕಿರೋ ವಿಷಯನ ಬಿಟ್ಬಿಡಿ, ಮೊದ್ಲು ಏನ್ ಕೇಳ್ಬೇಕು ಅದನ್ನ ಕೇಳಿ, ರಾತ್ರಿ ಏನ್ ನಡೀತು ಅಂತ ಫಸ್ಟ್ ತಿಳ್ಕೊಳ್ಳಿ ಅಂತ ಚಂಚಲ ಹೇಳ್ತಾ ಇರ್ತಾಳೆ. ಆಗ ಶ್ಯಾಮ್, ನಾನ್ ಹೇಳ್ತೀನಿ ಏನಾಯ್ತು ಅಂತ ಅಂತ ಅನ್ಕೊಂಡು ಮುಂದೆ ಬರ್ತಾನೆ. ಏನಾಯ್ತು ಶ್ಯಾಮ್ ಅಂತ ಎಲ್ರು ಕೇಳಿದಾಗ, ಅದು ರಾತ್ರಿ ಅಣ್ಣ ಕುಡ್ಕೊಂಡು ಅತ್ತಿಗೆ ರೂಮ್ಗೆ ಹೋಗ್ತಾ ಇದ್ದ. ನಾನು ಅಣ್ಣ ಹೋಗ್ಬೇಡಣ್ಣ, ಈ ಪರಿಸ್ಥಿತಿಲಿ ಹೋಗ್ಬೇಡ ಅಂತ ಕೇಳಿದ್ರೆ, ಅಯ್ಯೋ ನನ್ನ ಹೆಂಡತಿ ರೂಮಿಗೆ ನಾನು ಹೋಗ್ತೀನಿ, ಯಾರ ಪರ್ಮಿಷನ್ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದ ಅಂತ ಹೇಳಿದಾಗ, ಹೌದಪ್ಪ ಸರಿ, ಯಾಕೆ ಕುಡಿದೆ ಅಂತ ನೀನು ಕೇಳ್ಬೋದಿತ್ತಲ್ಲ ಅಂತ ಧ್ಯಾನೇಶ ಕೇಳ್ತಾನೆ. ಅದಕ್ಕೆ ಶ್ಯಾಮ, ಅದು ನನ್ನ ಹೆಂಡತಿ ರೂಮಿಗೆ ಹೋಗ್ತಾ ಇದ್ದೀನಲ್ಲ, ಸ್ವಲ್ಪ ಧೈರ್ಯ ಬರಲಿ ಅದಕ್ಕೆ ಕುಡ್ತಾ ಇದ್ದೀನಿ ಅಂತ ಹೇಳ್ದ ಅಣ್ಣ, ತುಂಬಾನೇ ಕುಡ್ದಿದ್ದ ಅಂತ ಹೇಳಿ ಬಿಡ್ತಾನೆ. ಆಗ ಮನೆಯವ್ರಿಗೆಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಇದೇನಿದು, ವಿವೇಕ್ ಈ ತರ ಮಾಡ್ತಾನ, ನಾವು ಅನ್ಕೊಂಡಿದ್ದಿದ್ದಿಲ್ಲ ಅಂತ ಎಲ್ರು ಪ್ರಶ್ನೆ ಮಾಡ್ತಾ ಅವ್ನ ಮುಖಾನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ತಾತ, ಏನಪ್ಪ ವಿವೇಕ್, ಏನ್ ಮಾಡ್ತಾ ಇದೀಯ ನೀನು? ನಮ್ಮಂತನಕ್ಕೆ ನೀನು ಕೆಟ್ಟ ಹೆಸರು ತರಬೇಕು ಅಂತ ಅನ್ಕೊಂಡಿದೀಯಾ? ಯಾಕೆ ಕುಡ್ದಿದ್ದೀ ನೀನು ಅಂತ ಹೇಳಿದಾಗ, ಅದು ತಾತ ನಿಜವಾಗ್ಲೂ ನನ್ ನೆನಪಿಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕೋ ನೆನಪಿರಲ್ಲ, ಈ ಕುಡ್ದಾಗ ಇದೆಲ್ಲ ನೆನಪಿರಲ್ಲ, ಆ ಗೌರಿಗೆ ನೋವು ಮಾಡೋದಲ್ದೆ ಈ ಕುಡಿತ ಚಟಕ್ ಬೇರೆ ಬಿದ್ದಿದ್ಯಾ ಅಂತ ತಾತ ಬೈತಾ ಇರ್ತಾನೆ. ಆಗ ಗೌರಿ, ಅಯ್ಯೋ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಈ ಕವಿ ಸರ್ ಎಲ್ಲ ಹೇಳೇ ಬಿಟ್ರಲ್ಲ ಅಂತ ಅನ್ಕೊಂಡು ಸುಮ್ಮನೆ ನಿಂತ್ಕೋತಾಳೆ. ಆಗ ಸರಿತಾ, ಏನಪ್ಪಾ ಇದು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ, ನಿನ್ ಬಗ್ಗೆ ನಾನು ಎಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ದೀನಿ, ಅಂತದ್ರಲ್ಲಿ ನೀನು ಇಂಥ ಕೆಲಸ ಬೇರೆ ಮಾಡ್ತೀಯಾ ಅಂತ ಬೈತಾ ಇರ್ತಾಳೆ. ಆಗ ಅಜ್ಜಿ, ಅಲ್ಲಪ್ಪ ಏನಿದು, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ನಿಮ್ಮಮ್ಮ ನೋಡಿದ್ರೆ ಹುಡುಗಿನ ಒಳಗಡೆ ಹಾಕಿ ಲಾಕ್ ಮಾಡಿ ಬರ್ತಾಳೆ, ನೀನ್ ನೋಡಿದ್ರೆ ಕುಡ್ಕೊಂಡು ಅವಳ ರೂಮಿಗೆ ಹೋಗ್ತೀಯಾ? ಪಾಪ ಹುಡ್ಗಿ ಏನ್ ಅನ್ಕೊಂಡ್ಲೋ ಏನೋ, ನಮ್ಮ ಮನೆತನದ ಬಗ್ಗೆ ಅವಳು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲನೋ, ಅಷ್ಟು ನಿಂಗೆ ಅರ್ಥ ಆಗಲ್ವಾ? ಪಾಪ ಅವಳು ಹೆದರ್ಕೊಂಡಿರ್ಬೋದು ಅಂತ ಹೇಳ್ತಾ ಇರ್ತಾಳೆ. ಆಗ ತಾತ, ವಿವೇಕ್ ನೀನು ಆ ಹುಡುಗಿ ಹತ್ರ ಸಾರಿ ಕೇಳು, ಗೌರಿಗೆ ತುಂಬಾನೇ ನೋವಾಗಿದೆ, ಹಾಗಿದ್ಮೇಲೆ ಅವಳಿಗೆ ಸಾರಿ ಕೇಳು ಅಂತ ಹೇಳಿದಾಗ, ತಾತ ನಾನು ಕೇಳಲ್ಲ, ನನಗೇನೋ ನೆನಪಿಲ್ಲ ಅಂತ ವಿವೇಕ್ ಹೇಳ್ತಾನೆ. ಈಗ ಕೇಳ್ತೀವೋ ಇಲ್ಲೋ ಅಂತ ತಾತಗೆ ಎದುರ್ಸಾಗ, ಸರಿ ಆಯ್ತು, ನನ್ನಿಂದ ನಮ್ಮ ಅಮ್ಮನಿಂದ ನಿನಗೆ ಬೇಜಾರಾಗಿದೆ, ಅವಮಾನ ಆಗಿದೆ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ಅಂತ ವಿವೇಕ್ ಸಾರಿನ ಕೇಳ್ತಾನೆ. ಆಗ ಎಲ್ರು ತಮ್ಮ ರೂಮಿಗೆ ಹೋಗ್ತಾ ಇರ್ತಾರೆ. ಆಗ ಚಂಚಲ, ಅಯ್ಯೋ ನನ್ನ ಮಾತು ಕೇಳಿ, ರಾತ್ರಿ ಏನ್ ನಡೀತು ಅಂತ ಫಸ್ಟ್ ಕೇಳಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಅಲ್ಲಮ್ಮ ರಾತ್ರಿ ಏನಾಯ್ತು ಅಂತ ಕೇಳ್ತಾ ಇದೀಯಾ, ಅಷ್ಟು ಗೊತ್ತಾಗಲ್ವಾ? ಏನ್ ನಡಿಬೇಕು ಅಂತ ನಾವು ಅನ್ಕೊಂಡಿದ್ವೋ ಅದೇ ನಡೆದಿದೆ ಅಂತ ಅಜ್ಜಿ ತಾತ ತುಂಬಾನೇ ಖುಷಿ ಪಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಚಂಚಲ, ಅಯ್ಯೋ ದಡ್ರ, ನಾನು ಫಸ್ಟ್ ಏನ್ ನಡೆದಿದೆ ಅಂತ ನಾನು ತಿಳ್ಕೊಳ್ಳೇಬೇಕು, ಯಾಕಂದ್ರೆ ನನಗೆ ಇದು ತುಂಬಾನೇ ಇಂಪಾರ್ಟೆಂಟು, ಆ ಗೌರಿ ಮತ್ತು ವಿವೇಕ್ ಯಾವತ್ತೂ ಒಂದಾಗಬಾರ್ದು, ಅದಕ್ಕೆ ನಾನು ಬಿಡೋದು ಇಲ್ಲ ಅಂತ ಮನ್ಸಲ್ಲೇ ಸ್ಕೆಚ್ ಆಗ್ತಾ ಇರ್ತಾಳೆ. ಈ ಕಡೆ ವಿವೇಕ್ ತಾಯಿ ರೂಮ್ಗೆ ಹೋಗ್ತಾನೆ. ಆಗ ಹೋಗಿ ಅಮ್ಮ ಅಂತ ಕರೆದಾಗ, ಅಮ್ಮ ಅಂತ ಕರಿಬೇಡ, ನನ್ನ ಸ್ವಲ್ಪ ಮರ್ಯಾದೆ ಇದೆಯಾ ನಿನಗೆ? ಅಲ್ಲ ನೀನು ಒಳ್ಳೆಯವನಂತ ನಾನು ಅನ್ಕೊಂಡ್ರೆ ಕುಡಿಯೋ ಚುಟ ಯಾರು ಕಲಿಸಿದ್ರು ನಿನಗೆ ಅಂತ ಬೈತಾ ಇರ್ತಾಳೆ. ಆಗ ವಿವೇಕ್, ಅತ್ತೆ ಮೇಲೆ ಮೊದಲೇ ಸಿಟ್ಟಿದೆ ಇವ್ರಿಗೆ, ನಾನೇನಾದ್ರೂ ಅನಿಕೇತ್ ಕುಡಿಸಿದಾನೆ ಅಂತ ಹೇಳಿದ್ರೆ ಅತ್ತೆ ಮೇಲೆ ಇರೋ ಸಿಟ್ಟು ಇನ್ನೂ ಡಬಲ್ ಆಗತ್ತೆ, ಅದಕ್ಕೆ ಹೇಳೋದೇ ಬೇಡ ಅಂತ ಸುಮ್ಮನೆ ಇರ್ತಾನೆ. ಆಗ ಸರಿತಾ, ಅಲ್ಲೋ ನೀನು, ನಿನ್ ಬಗ್ಗೆ ನಾನು ಎಷ್ಟೆಲ್ಲ ಕಾಳಜಿ ತಗೋತಾ ಇದ್ದೀನಿ, ಆ ಗೌರಿನ ದೂರ ಇಟ್ಟಿದ್ದೀನಿ, ಅಂಥದ್ರಲ್ಲಿ ನೀನು ಕುಡ್ಕೊಂಡು ಅವಳ ರೂಮಿಗೆ ಹೋಗ್ತೀಯೇನೋ, ಸ್ವಲ್ಪನಾದ್ರೂ ನಿಂಗೆ ಮರ್ಯಾದೆ ಇದೆಯಾ ಅಂತ ಬೈತಾ ಇರ್ತಾಳೆ. ಆಗ ವಿವೇಕ್, ಅಮ್ಮ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳಮ್ಮ, ನಾನು ಕುಡಿದು ಹೋಗಿರ್ಬೋದು, ಆದ್ರೆ ಏನು ನಡೆದಿಲ್ಲಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಸರಿತಾ, ಯಾಕೋ ಸುಳ್ಳು ಹೇಳ್ತೀಯಾ? ನಿನ್ ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ನಡೀತು ಏನ್ ನಡೀತಿಲ್ಲ ಅಂತ, ಸುಮ್ನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ, ಮೊದ್ಲೇ ನನ್ನ ತಲೆ ಕೆಟ್ಟೋಗಿದೆ, ಅಂಥದ್ರಲ್ಲಿ ಇನ್ನೂ ಸ್ವಲ್ಪ ತಲೆ ಕೆಡಿಸ್ಬೇಡ ನೀನು, ನಡಿಯೋ ಆಚೆ ಅಂತ ಮಗನ್ನ ಗೆದರ್ಸ್ತಾಳೆ.
ಈ ಕಡೆ ಹೋಟೆಲ್ ರೂಮಲ್ಲಿ ಮೋನಿಕಾ ತುಂಬಾನೇ ಡಿಸ್ಟರ್ಬ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಆದ್ರೆ ಅನಿಕೇತ್ ಮಾತ್ರ ಏನು ಟೆನ್ಷನ್ ಮಾಡ್ಕೋದೆ ಆರಾಮಾಗಿ ಕೂತಿರ್ತಾನೆ. ಆಗ ಮೋನಿಕಾ, ಏನ್ ಅನಿಕೇತ್ ನೀನು, ನಾನು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಈ ಸಲ ನಂಗೆ ಸಿಟ್ಟು ಬಂದಿದೆ, ಅಂದ್ರೂ ನೀನ್ ಏನು ಕೇಳ್ತಾನೆ ಇಲ್ಲ, ನಿನ್ ಪಾಡಿಗೆ ನೀನು ಆರಾಮಾಗಿದೀಯಾ ಅಂತ ಹೇಳ್ತಾ ಇರೋವಾಗ ಅನಿಕೇತ್, ಯಾಕೆ ಏನಾಯ್ತು ಅಂತ ಕೇಳಿದಾಗ, ನನಗೆ ಸಿಟ್ಟು ಬಂದಿದೆ, ಆ ಗೌರಿನ ನಾನು ಹೇಗಾದ್ರೂ ಮಾಡಿ ಅವನಿಂದ ಆಚೆ ಹಾಕ್ಸ್ಬೇಕು, ಹೇಗಾದ್ರೂ ಮಾಡಿ ಅಮ್ಮನ ಮೀಟ್ ಮಾಡಿಸು ಅಂತ ಕೇಳ್ತಾಳೆ. ಆಗ ಅನಿಕೇತ್, ನಿಮ್ಮಮ್ಮನ ಮೀಟ್ ಮಾಡೋದು ಅಷ್ಟೊಂದು ಸುಲಭನಾ, ಅಷ್ಟಕ್ಕೂ ನಿಮ್ಮಮ್ಮ ನಿನ್ನ ಕ್ಷಮಿಸ್ಬಿಡ್ತಾರಾ ಅಂತ ಕೇಳ್ತಾನೆ. ಅದಕ್ಕೆ ಮೋನಿಕಾ, ಓ ಅಮ್ಮ ನನ್ನ ತುಂಬಾನೇ ಪ್ರೀತಿಸ್ತಾರೆ, ಆ ಗೌರಿ ಮೇಲೆ ಅವರು ಯಾವ ಪ್ರೀತಿನೂ ಇಟ್ಟಿರ್ಲಿಲ್ಲ, ಅಂದ್ಮೇಲೆ ಅವರು ನನಗೇನು ಅನ್ನಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಅಮ್ಮನ ಮೀಟ್ ಮಾಡಿಸು ಅಂತ ಕೇಳ್ತಾಳೆ. ಈ ಕಡೆ ಗೌರಿ ಪರಮೇಶ್ವರನ್ ಮೂರ್ತಿಗೆ ಪೇಂಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ವಿವೇಕ್ ಅಲ್ಲಿಗೆ ಬಂದು, ಓ ಸದ್ಯ ಒಬ್ಳೆ ಇದ್ದಾಳೆ, ಇವಾಗ ಕೇಳಿದ್ರೆ ಅವಳು ನಿಜ ಹೇಳ್ತಾಳೆ, ಮೋಸ್ಟ್ಲಿ ಅಲ್ಲಿ ತುಂಬಾ ಜನ ಇದ್ರಲ್ಲ, ಅದಕ್ಕೆ ಅವ್ರ ಮುಂದೆ ಹೇಳೋಕೆ ಇವಳಿಗೆ ಮುಜುಗರ ಆಗಿರ್ಬೋದು, ಇವಾಗ ಕೇಳಿದ್ರೆ ನಿಜ ಹೇಳ್ಬೋದು ಅಂತ ಗೌರಿ ಹತ್ರ ಬರ್ತಾ ಇರ್ತಾನೆ. ಆಗ ಗೌರಿ ನೋಡಿನು ಕೆಳಗಡೆ ಮುಖ ಮಾಡ್ಕೊಂಡು ಪೇಂಟ್ ಮಾಡ್ತಾ ಇರ್ತಾಳೆ. ಆಗ ವಿವೇಕ್, ಎಷ್ಟು ಸೊಕ್ಕು ನೋಡಿ ಇವಳಿಗೆ, ಇಂಥ ಸೊಕ್ಕಿಗೆ ನಾನು ತಲೆ ಕೆಡೋದು, ಇವಳು ಕೇಳೋದು ಬೇಡ, ಇವಳು ಮಾತಾಡ್ಸೋದು ಬೇಡ ಅಂತ ಹೋಗ್ತಾ ಇರ್ತಾನೆ. ಆಗ ಗೌರಿ, ಏನ್ರಿ ಹೋಗ್ತಾ ಇದ್ದೀರಾ, ಏನೋ ಪ್ರಶ್ನೆ ಕೇಳೋಕೆ ಅಂತ ಬಂದ್ರಿ, ಯಾಕೆ ಏನಕ್ಕೆ ಮಾತಾಡದೆ ಹಾಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ವಿವೇಕ್, ಹೌದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅಲ್ಲ ನಿನ್ನ ಹತ್ರ ಏನಾಯ್ತು ಅನ್ನೋ ಸ್ವಲ್ಪ ಹೇಳ್ತೀಯಾ ಅಂತ ಹೇಳಿದಾಗ, ಏನ್ರಿ ಹೇಳೋದು, ಏನ್ ನಡಿಬೇಕು ಅದು ನಡೀತು ಬಿಡಿ, ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ತಾಳೆ. ಅದಕ್ಕೆ ವಿವೇಕ್, ಚೆ ಆ ಥರ ಎಲ್ಲ ನಡೆದಿರೋಕಿಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ, ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇದೆ, ನಿಜ ಹೇಳು ಏನ್ ನಡೀತು ಅಂತ, ಏನ್ ನಡೆದಿಲ್ಲ ಅಂದ್ರೆ ನಾನು ಹೋಗಿ ಮನೆಯವ್ರ ಹತ್ರ ಹೇಳೇ ಬಿಡ್ತೀನಿ ಏನ್ ನಡೆದಿಲ್ಲ ಅಂತ, ಸುಮ್ಮನೆ ಎಲ್ರು ನನ್ನ ಒಂಥರ ನೋಡ್ತಾ ಇದ್ದಾರೆ, ನನಗೊಂಥರ ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಗೌರಿ, ಹೌದಾ ಹಾಗೆಲ್ಲ ಇದೆಯಾ, ಎಲ್ಲ ನಡೆದ್ರು ನಾನೇ ಸುಮ್ಮನೆ ಇದ್ದೀನಿ, ನೀವೇ ಕಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ, ನಾನೇನು ಬೇರೆನಾ, ನಿಮ್ ಹೆಂಡತಿ ತಾನೇ ಅಂತ ಹೇಳ್ತಾಳೆ. ಆ ವಿವೇಕ್, ನಿನ್ನ ಹತ್ರ ಮಾತಾಡೋಕೆ ಸಾಧ್ಯನೇ ಇಲ್ಲ, ನಿಂದು ಬರೀ ಇದೇ ಆಯ್ತು ಅಂತ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶ್ಯಾಮ್ ಬಂದು ಕವನನ ಹೇಳೋಕೆ ಶುರು ಮಾಡ್ತಾನೆ. ಆಗ ಗೌರಿ, ಅಲ್ಲ ಕವನ ಏನೋ ಚೆನ್ನಾಗಿದ್ದೆ, ಆದ್ರೆ ಕಲ್ ಬಂಡಿ ತರ ಇರೋ ನಿಮ್ಮ ಅಣ್ಣನ ಮನಸ್ಸನ್ನ ಕರಗಿಸೋಕೆ ಆಗತ್ತಾ ಅಂತ ಹೇಳ್ತಾಳೆ. ಆಗ ಶ್ಯಾಮ್, ಯಾಕಾಗಲ್ಲ, ಅದಾಗತ್ತೆ, ಅಣ್ಣ ತುಂಬಾನೇ ಒಳ್ಳೆಯವನು, ಸ್ವಲ್ಪ ದಿನ ನಿಮ್ ಮೇಲೆ ಕೋಪ ಮಾಡ್ಕೋತಾನೆ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ ಅದ್ಗೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.